ಎರಡನೇ ವಿಚಾರಕ್ಕೆ ಬರೋಣ. ಈ ಬಯೋಡೈವರ್ಸಿಟಿ, ಸಾಯಿಲ್ ಬಯೋಡೈವರ್ಸಿಟಿಯಲ್ಲಿ ಎರಡನೇ ವಿಚಾರ ಏನಂತಂದರೆ ಎರೆಹುಳುಗಳು. ಸೊ ಎರೆಹುಳುಗಳ ಮಹತ್ವ ಬಹಳ ದೊಡ್ಡದು. ಯಾಕೆ ಅಂತಂದರೆ ಎರೆಹುಳ ರೈತನ ಮಿತ್ರ, ಹೌದಲ್ವಾ? ನಮಗೆ ಬಹಳ ಅಭ್ಯಾಸ ಏನಂತಂದರೆ ನಮ್ಮ ಸುತ್ತು ಶತ್ರುಗಳು ಮಾಡ್ಕೊಳ್ತೀರಿ, ಅದೇ ರೀತಿ ಎರೆಹುಳನೂ ಶತ್ರು ಮಾಡ್ಕೊಂಡ್ಬಿಟ್ಟಿದ್ದೀರಿ ಇವತ್ತಿನ ನಾವು, ಹೌದಲ್ವಾ? ಯಾಕಂದ್ರೆ ಮಿತ್ರ ಆಗಿದ್ದಿದ್ರೆ ಎಲ್ಲರ ತೋಟಗಳಲ್ಲೂ ಇರ್ತಾ ಇತ್ತು ಅಲ್ವಾ? ಸೊ ಅದು ಶತ್ರು ಮಾಡ್ಕೊಂಡಿದ್ದೀರಿ. ಆದರೂ ಸಹ ನಮ್ಮ ಚಂದ್ರಶೇಖರ್ ಅವರು ಅದನ್ನು ಮಿತ್ರ ಮಾಡ್ಕೊಂಡಿದ್ದಾರೆ. ಇವ್ರ ತೋಟದಲ್ಲಿ ಎರೆಹುಳುಗಳು ನೋಡಿದ್ರಲ್ಲ, ಹೇರಳವಾಗಿದೆ ಆಯ್ತಾ? ಸೊ ಅವು ನೋಡಿ, ಎರೆಹುಳುಗಳ ವಿನಾಶವೇ ಇವತ್ತು ಮನುಕುಲದ ವಿನಾಶದ ಕಡೆ ಹೋಗ್ತಾ ಇದೆ ಸರ್. ಅದಕ್ಕೆ ಎರೆಹುಳ ಮಣ್ಣಲ್ಲಿದ್ದರೆ ಮಣ್ಣಿನ ಆರೋಗ್ಯ, ಆ ಮಣ್ಣಲ್ಲಿ ಬೆಳೆದಿರೋದನ್ನ ತಿಂದರೆ ನಮ್ಮ ಆರೋಗ್ಯ. ಅರ್ಥ ಆಯ್ತಾ? ಆರೋಗ್ಯ ಹಾಸ್ಪಿಟ್ಲಲ್ಲೆಲ್ಲ ಹುಡ್ಕೊಂಡು ಹೋಗ್ಬೇಕಾಗಿರೋದು, ಆರೋಗ್ಯವನ್ನ ನಮ್ಮ ತೋಟದಲ್ಲಿ ಎರೆಹುಳುಗಳ ಮುಖಾಂತರ ನಾವು ಆರೋಗ್ಯವನ್ನು ಹುಡುಕ್ಬೇಕೆ ಹೊರತು ಹಾಸ್ಪಿಟ್ಲಿಗೆಲ್ಲ ಹುಡುಕೊಂಡು ಹೋಗ್ಬೇಕಾಗಿರೋದು. ಸೊ ಅದರಿಂದ ಆ ಎರೆಹುಳುಗಳು ಏನೆಲ್ಲ ಕೆಲಸ ಮಾಡ್ತವೆ, ಎರೆಹುಳುಗಳು ಮತ್ತು ನೆಮೆಟೋಡ್ಸ್ ಅಂತ, ಇದು ಉಪಕಾರಿ ಜೀವಿನೇ. ನೆಮೆಟೋಡ್ ಅನ್ನೋದು ಉಪಕಾರಿ ಜೀವಿಗಳು ಇದೆ ಮತ್ತು ಅಪಕಾರಿನೂ ಇದೆ ನೆಮೆಟೋಡ್ಸಲ್ಲಿ. ಬಟ್ ಇಲ್ಲಿ ನಾನು ಹೇಳಲಿಕ್ಕೆ ಉಪಕಾರಿ ನೆಮೆಟೋಡ್ ಬಗ್ಗೆ ನಾನು ಹೇಳಲಿಕ್ಕೆ. ಇಲ್ಲಿ ನೋಡಿ, ಎರೆಹುಳುಗಳು ಮಣ್ಣಿನಲ್ಲಿ ರಂಧ್ರಗಳನ್ನು ಮಾಡಿ ಗಾಳಿ ಆಡುವಿಕೆ ಮತ್ತು ನೀರಿನ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತವೆ. ಇವು ಮಣ್ಣಿನ ಪೋಷಕಾಂಶಗಳ ಚಕ್ರವನ್ನು ಸುಧಾರಿಸುತ್ತದೆ. ಅಂದರೆ ಬಹಳ ಮುಖ್ಯವಾಗಿ ಮಳೆ ಬೀಳ್ತದೆ. ಮಳೆ ಬಿದ್ದು ಮಣ್ಣು ಗಟ್ಟಿಯಾಗಿದ್ರೆ ನೀರು ಕರ್ಕೊಂಡು ಹೋಗ್ತದೆ, ಹೌದಲ್ವಾ? ಅದೇ ಎರೆಹುಳುಗಳಿದ್ರೆ 8 ಅಡಿ ಅವು ಕೆಲಸ ಪಾಪಿನ್ನೇನಿಲ್ಲ, ಡೈಲಿ ನಮಗೋಸ್ಕರ ಆಳವಾಗಿ ಹೋಗೋದು, 8 ಅಡಿ 10 ಅಡಿ ಹೋಗೋದು, ಮೇಲ್ ಬರೋದು. ಮೇಲೆ ಒಂದು ಸುಮ್ಮನೆ ಇರ್ತದ, ಆ ತಿನ್ಕೊಂಡು ಹೋಗಿರೋದನ್ನೆಲ್ಲ ಗೊಬ್ಬರ ಮಾಡಿಕೊಂಡು ಮೇಲೆ ಬಂದು ಇಕ್ಕೆ ಇಡೋದು. ಅರ್ಥ ಆಯ್ತಾ? ಹೋಗಿ ಬಂದು ರಂಧ್ರಗಳು ಸಿಕ್ಕಾಪಟ್ಟಿ ರಂಧ್ರಗಳಾಗ್ತವೆ. ಮಳೆ ಬಿದ್ದ ತಕ್ಷಣ ಜಲ್ಡಿಯಲ್ಲಿ ನೀರು ಹಾಕ್ದಂಗೆ ಹಂಗೆ ಒಳಕೋಗ್ತದೆ. ಈ ತೋಟದಲ್ಲಿ ಮಳೆ ಬಿದ್ದು ಅರ್ಧ ಗಂಟೆಯಲ್ಲಿ ನೀರಿರಲ್ಲ, ಕುಡ್ಕೊಂಡ್ಬಿಡ್ತದೆ. ಯಾಕಂದರೆ ಅದರ ಕೆಲಸ ಅದು ಮಾಡಿರ್ತದೆ. ಸೊ ಹಂಗಾಗಿ ಇಲ್ಲಿ ಗಾಳಿ ಮತ್ತು ನೀರಿನ ಸಂಚಾರ ಆ ಹೋಲ್ಸಲ್ಲಿ ಚೆನ್ನಾಗಿ ನಡೀತದೆ. ಎರೆಹುಳುಗಳು ಮಣ್ಣಿನಲ್ಲಿ ಚಲಿಸಲು ರಂಧ್ರಗಳನ್ನು ಮಾಡುತ್ತವೆ. ಇದರಿಂದ ಗಾಳಿ ಮತ್ತು ನೀರು ಆಳಕ್ಕೆ ಹೋಗುತ್ತದೆ. ಇದು ಬೇರುಗಳ ಬೆಳವಣಿಗೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನೀರಿನ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. ಬಹಳ ಇಂಪಾರ್ಟೆಂಟ್ ಆಗಿ ಬಿಳಿ ಬೇರು ಬರಬೇಕು ಅಂತಿರಲ್ಲ, ಬೆಳೆ ಚೆನ್ನಾಗಿ ಆಗಬೇಕಾದ್ರೆ ಗಾಳಿ ನೀರು ಎಲ್ಲಿ ಓಡಾಡ್ತದೋ ಅಲ್ಲಿ ಬೇರು ಚೆನ್ನಾಗಿ ಬರ್ತದೆ. ಆ ಗಾಳಿ ನೀರು ಓಡಾಡ್ಬೇಕಾದ್ರೆ ಎರೆಹುಳ ಹೋಲ್ ಮಾಡಿರ್ಬೇಕು ತಾನೆ, ಎರೆಹುಳ ಹೋಲ್ ಮಾಡ್ಬೇಕಾದ್ರೆ ಎರೆಹುಳುಗಳು ಇರ್ಬೇಕು ತಾನೆ. ಆ ಎರೆಹುಳುಗಳು ನಮಗೆ ಬೇಕು ಅನ್ನೋ ಕಲ್ಪನೆಯೇ ಇಲ್ಲದೆ ಬದುಕಿದ್ರೆ ಕಷ್ಟಗಳು ಬರದೆ ಇನ್ನೇನಾಗುತ್ತೆ. ಹಾಗಾಗಿ ಇದು ಮುಖ್ಯವಾದ ಕೆಲಸ, ಎರೆಹುಳು ಕೆಲಸ. ಎರಡನೇದು ಪೋಷಕಾಂಶಗಳ ಲಭ್ಯತೆ. ನೆಮೆಟೋಡ್ಗಳು ಮಣ್ಣಿನಲ್ಲಿರುವ ಹಾನಿಕಾರಕ ಜೀವರಾಶಿಗಳನ್ನು ತಿಂದು ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸುತ್ತವೆ. ಕೆಲವು ನೆಮೆಟೋಡ್ಗಳು ಕೀಟಗಳ ಮೇಲೆ ಪ್ರಾಕೃತಿಕ ಶತ್ರುಗಳಾಗಿ ಕೆಲಸ ಮಾಡುತ್ತವೆ. ನೆಮೆಟೋಡ್ ಅಂತ ಹೇಳಿದ್ನಲ್ಲ, ಇದು ಮಣ್ಣಲ್ಲೂ ಇರ್ತದೆ. ಬಟ್ ಇಲ್ಲಿ ನಾನು ಹೇಳಲಿಕ್ಕೆ ಉಪಕಾರಿ ನೆಮೆಟೋಡ್ ಬಗ್ಗೆ ನಾನು ಹೇಳಲಿಕ್ಕೆ